Hi students, this is the Dr. Nizamuddin, Assistant Professor of Economics. In my previous sessions from session 1 to session 15, I have discussed the first unit of Economics of Market. In my present session 16, I would like to discuss the second unit, that is Producers Equilibrium. ಪ್ರೀತಿಯ ವಿದ್ಯಾರ್ಥಿಗಳೇ, ನನ್ನ ಹಿಂದಿನ ಚರ್ಚೆ ಸೆಷನ್ 1ರಿಂದ ಸೆಷನ್ 15ರವರೆಗಿನ ಚರ್ಚೆಗಳಲ್ಲಿ ಮಾರುಕಟ್ಟೆಯ ಅರ್ಥಶಾಸ್ತ್ರ ಅನ್ನುವಂತಹ ಈ ಪತ್ರಿಕೆಯ ಮೊದಲನೆಯ ಅಧ್ಯಾಯ ಅಥವಾ ಯೂನಿಟನ್ನು ನಾನು ಚರ್ಚೆಯನ್ನು ಮಾಡಿದ್ದೇನೆ. ಇವತ್ತಿನ ನನ್ನ ಚರ್ಚೆ ಸೆಷನ್ 16ರಲ್ಲಿ ಮಾರುಕಟ್ಟೆ ಅರ್ಥಶಾಸ್ತ್ರದ ಎರಡನೆಯ ಯೂನಿಟ್ ಅಥವಾ ಅಧ್ಯಾಯ ಆಗಿರುವಂತಹ ಉತ್ಪಾದಕರ ಸಮತೋಲನ ಅನ್ನುವಂತಹ ಯೂನಿಟನ್ನು ನಾನು ಚರ್ಚೆಯನ್ನು ಮಾಡಲಿಕ್ಕೆ ಇಚ್ಛೆ ಪಡ್ತೇನೆ. ಪ್ರೀತಿಯ ವಿದ್ಯಾರ್ಥಿಗಳೇ, ಉತ್ಪಾದಕರ ಸಮತೋಲನ ಹಾಗೂ ಉತ್ಪಾದನೆಗೆ ಸಂಬಂಧಪಟ್ಟಂತೆ ಕೆಲವೊಂದಿಷ್ಟು ಪ್ರಮುಖ ವಿಷಯಗಳನ್ನು ಚರ್ಚೆಯನ್ನು ಮಾಡೋದಕ್ಕಿಂತ ಮುಂಚೆ ನಮಗೆಲ್ಲರಿಗೂ ಕೂಡ ಗೊತ್ತಿರಬೇಕಾಗುತ್ತೆ ಉತ್ಪಾದಕರ ಸಮತೋಲನ ಅಂದರೆ ಏನು. ವಾಟ್ ಯು ಮೀನ್ ಬೈ ದ ಈಕ್ವಿಲಿಬ್ರಿಯಂ? ಸಾಮಾನ್ಯವಾಗಿ ನಾವು ಅನುಭೋಗಿ ಸಮತೋಲನ ಅನ್ನೋದನ್ನು ಚರ್ಚೆಯನ್ನು ಮಾಡ್ತೇವೆ. ಅನುಭೋಗದ ಸಿದ್ಧಾಂತದಲ್ಲಿ ಒಬ್ಬ ಅನುಭೋಗಿ ಅನ್ನುವಂತಹನು ತನ್ನ ಮಿತವಾದ ಆದಾಯವನ್ನು ವಿವಿಧ ಸರಕು ಮತ್ತು ಸೇವೆಗಳ ಮೇಲೆ ವಿನಿಯೋಗ ಮಾಡುವುದರ ಮೂಲಕ ಗರಿಷ್ಠ ಪ್ರಮಾಣದ ತೃಪ್ತಿಯನ್ನು ಹೊಂದುವಂತಹ ಒಂದು ಉದ್ದೇಶವನ್ನು ಬಯಕೆಯನ್ನು ಹೊಂದಿರ್ತಾನೆ. ಅದೇ ರೀತಿ ಒಬ್ಬ ಉತ್ಪಾದಕ ಕೂಡ ಅಥವಾ ಪ್ರೊಡ್ಯೂಸರ್ ಕೂಡ ತನ್ನ ಬೇರೆಲ್ಲ ಉತ್ಪಾದನಾಂಗಗಳನ್ನು ಸಂಯೋಜನೆಯನ್ನು ಮಾಡಿಬಿಟ್ಟು ಅದನ್ನು ಕೋಆರ್ಡಿನೇಟ್ ಮಾಡಿ ತನ್ನೆಲ್ಲ ಕ್ಯಾಪಿಟಲನ್ನು ಟೈಮನ್ನು ಇನ್ವೆಸ್ಟ್ಮೆಂಟನ್ನು ಮಾಡಿದ ಮೇಲೆ ಆತನ ಅಲ್ಟಿಮೇಟ್ ಏನಾಗಿರುತ್ತೆ ಅಂತ ಹೇಳಿದ್ರೆ ಮೇಕಿಂಗ್ ಆಫ್ ದ ಮ್ಯಾಕ್ಸಿಮಮ್ ಅಮೌಂಟ್ ಆಫ್ ದ profit. So in maximization of the profit is the major aim of the producer. Then the question arises, what do you mean by the equilibrium? What is the meaning of the producer's equilibrium? ಉತ್ಪಾದಕರ ಸಮತೋಲನ ಅಂದ್ರೆ ಏನು? So producer's equilibrium normally refers to a state of rest when no change is required. So a producer or a firm is said to be in equilibrium when it has no inclination to expand or to contract its output. So ನಾರ್ಮಲಿ ಒಂದು ಸಮತೋಲನ ಅಂತ ಹೇಳಿದಾಗ ಅದೊಂದು ನಿಶ್ಚಲವಾದಂತಹ ಒಂದು ಸ್ಥಿತಿ ಆಗಿದ್ದು, ಆ ಒಂದು ನಿಶ್ಚಲವಾದಂತಹ ಸ್ಥಿತಿಯಲ್ಲಿ ಉತ್ಪಾದನೆಯನ್ನು ಮಾಡ್ತಿರುವಂತಹ ಉತ್ಪಾದಕ ಉತ್ಪನ್ನದಲ್ಲಿ ಬದಲಾವಣೆಯನ್ನು ಬಯಸೋದಿಲ್ಲ. ಸೊ ಹಿ ಡಸ್ ನಾಟ್ ಪ್ರಿಫರ್ ಎನಿ ಚೇಂಜ್ ಫ್ರಮ್ ದಟ್ ಪರ್ಟಿಕ್ಯುಲರ್ ಪಾಯಿಂಟ್ ಆಫ್ ದ ಈಕ್ವಿಲಿಬ್ರಿಯಂ. ದಟ್ ಮೀನ್ಸ್ he is not ready to expand the production and he is not willing to contract the production. ಆ ಒಂದು ಸಮತೋಲನ ಹಂತ ಅಂತ ಆತ ನಿಶ್ಚಲ ಸ್ಥಿತಿಯನ್ನ ಆತ ತಲುಪಿದ ನಂತರ ಅದನ್ನು ದಾಟಿ ಅದರಿಂದ ಆಚೆಗೆ ತನ್ನ ಉತ್ಪನ್ನದ ಪ್ರಮಾಣ ಹೆಚ್ಚಿನ ಅದನ್ನು ಗೊಳಿಸುವುದಾಗಲಿ ಅಥವಾ ಆ ಉತ್ಪನ್ನದ ಪ್ರಮಾಣವನ್ನು ಕಡಿತಗೊಳಿಸುವಂತಹ ಮನಸ್ಥಿತಿಯನ್ನು ಆತ ಹೊಂದಿರುವುದಿಲ್ಲ. ಸೊ ಅದನ್ನು ನಾವೇನಂತ ಕರಿತೇವೆ? ನಿಶ್ಚಲವಾದಂತಹ ಸಮತೋಲನ ಸ್ಥಿತಿ ಅಂತ ಕರಿತೇವೆ. ದಿಸ್ ಸ್ಟೇಟ್ ಆಫ್ ಈಕ್ವಿಲಿಬ್ರಿಯಂ ರಿಫ್ಲೆಕ್ಟ್ಸ್ ಮ್ಯಾಕ್ಸಿಮಮ್ ಪ್ರಾಫಿಟ್ ಅಥವಾ ಮಿನಿಮಮ್ ಲಾಸಸ್. ನಾನು ಈಗಷ್ಟೇ ಹೇಳಿದ ಹಾಗೆ ಒಬ್ಬ ಉತ್ಪಾದಕನ ಪ್ರಮುಖ ಉದ್ದೇಶ ಅನ್ನುವಂಥದ್ದು ಮ್ಯಾಕ್ಸಿಮೈಸೇಷನ್ ಆಫ್ ದಿ ಪ್ರಾಫಿಟ್ ಆಗಿರುತ್ತೆ. ಆತ ಲಾಭವನ್ನು ಗರಿಷ್ಠಗೊಳಿಸುವುದು ಆತನ ಉದ್ದೇಶ ಆಗಿರೋದ್ರಿಂದ ತಾನು ರೀಚ್ ಆಗಿರುವಂತಹ ಅಥವಾ ತಲುಪಿರುವಂತಹ ಈ ಒಂದು ನಿಶ್ಚಲ ಸ್ಥಿತಿ, ಅದನ್ನು ನಾವು ಸಮತೋಲನ ಸ್ಥಿತಿ ಅಂತ ನಾವೇನು ಕರಿತಾ ಇದೀವಲ್ವಾ, ಪಾಯಿಂಟ್ ಆಫ್ ಈಕ್ವಿಲಿಬ್ರಿಯಂ ಅಂತ ಏನು ಕರಿತೀವಲ್ವಾ, ಆ ಪಾಯಿಂಟ್ ಆಫ್ ಈಕ್ವಿಲಿಬ್ರಿಯಂ ಅಲ್ಲಿ ಆತನಿಗೆ ಗರಿಷ್ಠ ಪ್ರಮಾಣದ ಲಾಭ ದೊರಕ್ತಾ ಇರುತ್ತೆ. ಅಥವಾ ತನಗೆ ನಷ್ಟ ಆಗುವಂತಹ ಸಾಧ್ಯತೆ ಇದ್ದರೆ ತನ್ನ ಎಲ್ಲ ಉತ್ಪಾದನಾ ಪ್ರಕ್ರಿಯೆಯಲ್ಲಿ ಇದು ಕನಿಷ್ಠ ನಷ್ಟದ ಬಿಂದು ಆಗಿರುತ್ತೆ. ಸಮತೋಲನ ಬಿಂದು ಅನ್ನುವಂಥದ್ದು ಗರಿಷ್ಠ ಪ್ರಮಾಣದ ಲಾಭವನ್ನು ತಂದುಕೊಡುವಂತಹ ಬಿಂದು ಅಥವಾ ಕನಿಷ್ಠ ಪ್ರಮಾಣದ ನಷ್ಟ ಆಗುವಂತಹ ಬಿಂದು. ಸೊ ನಷ್ಟ ಅವನು ಆಗಲಿಕ್ಕೆ ಇದೊಂದೇ ಅವಕಾಶ ಅಥವಾ ವೆಚ್ಚವನ್ನು ಅಥವಾ ನಷ್ಟವನ್ನು ಕಡಿತಗೊಳಿಸುವುದು ಅಥವಾ ನಷ್ಟ ತುಂಬ ಕಡಿಮೆ ಇರುವಂತಹ ಅವಕಾಶಗಳು ಇರುವಂಥದ್ದು ಈ ಸಮತೋಲನ ಬಿಂದುವಿನಲ್ಲಿ ಮಾತ್ರ. ಹಾಗಾಗಿ ಈ ಸಮತೋಲನ ಬಿಂದುವಿನಲ್ಲಿ ಆತನಿಗೆ ಗರಿಷ್ಠ ಲಾಭ ಸಿಗ್ತಾ ಇದೆ ಅಂತ ಹೇಳಿದರೆ ಆ ಬಿಂದುವಿಂದ ಆಚೆಗೆ ತನ್ನ ಉತ್ಪನ್ನವನ್ನೇನಾದರೂ ಹೆಚ್ಚಿಗೆ ಗೊಳಿಸಿದರೆ ತನಗೆ ಸಿಗುತ್ತಿರುವಂತಹ ಲಾಭದ ಪ್ರಮಾಣ ಏನಾಗಬಹುದು? ಕಡಿಮೆ ಆಗಬಹುದು. ಅಥವಾ
ತನ್ನ ವೆಚ್ಚ ಜಾಸ್ತಿ ಆಗಿಬಿಟ್ಟು ಆತನಿಗೆ ನಷ್ಟದ ಪ್ರಮಾಣ ಹೆಚ್ಚಾಗಬಹುದು. ಹಾಗಾಗಿ ಈ ಸಮತೋಲನ ಬಿಂದು ಅನ್ನುವಂಥದ್ದು ಒಂದು ಉತ್ಪಾದನೆಯಲ್ಲಿ ಒಂದು ಉತ್ಪಾದಕ ತಲುಪುವಂತಹ ಒಂದು ಉದ್ಯಮ ತಲುಪುವಂತಹ ಒಂದು ನಿಶ್ಚಲ ಸ್ಥಿತಿಯಾಗಿದ್ದು, ಈ ನಿಶ್ಚಲ ಸ್ಥಿತಿಯಿಂದ ಆಚೆಗೆ ಯಾವುದೇ ಒಬ್ಬ ಉತ್ಪಾದಕ ತನ್ನ ಉತ್ಪಾದನಾ ಮಟ್ಟವನ್ನು ಹೆಚ್ಚಿಗೆಗೊಳಿಸುವುದಾಗಲಿ ಅಥವಾ ಕಡಿಮೆಗೊಳಿಸುವಂತಹ ಒಂದು ಮನಸ್ಥಿತಿಯನ್ನ ಬಯಕೆಯನ್ನ ಹೊಂದಿರೋದಿಲ್ಲ. ಯಾಕಂತಂದ್ರೆ ಆತನ ಮೂಲ ಉದ್ದೇಶ ಏನು? ಮ್ಯಾಕ್ಸಿಮೈಸೇಷನ್ ಆಫ್ ದಿ ಪ್ರಾಫಿಟ್, ಅಥವಾ ತನಗೆ ಸಿಗುವಂತಹ ಲಾಭ ಗರಿಷ್ಠ ಸಿಗಬೇಕು ಅನ್ನುವುದು ಆತನ ಉದ್ದೇಶ ಆಗಿರೋದ್ರಿಂದ ಈ ಸಮತೋಲನ ಬಿಂದುವಿನಲ್ಲಿ ಆತನಿಗೆ ಗರಿಷ್ಠ ಪ್ರಮಾಣದ ಲಾಭ ಅಲ್ಲಿ ದೊರಕ್ತಾ ಇರುತ್ತೆ. ಈಗ ಪ್ರಶ್ನೆ ಉದ್ಭವ ಆಗುತ್ತೆ, ಈ ಈಕ್ವಿಲಿಬ್ರಿಯಂ ಹಾಗಾದರೆ ಸಮತೋಲನ ಬಿಂದುವನ್ನು ಗೊತ್ತು ಮಾಡೋದು ಹೇಗೆ? ಉತ್ಪಾದಕನಿಗೆ ಹೇಗೆ ಗೊತ್ತಾಗುತ್ತೆ ತಾನು ಸಮತೋಲನ ಬಿಂದುವನ್ನು ತಲುಪಿದೀನೋ ಅಥವಾ ಇಲ್ಲವೋ ಅನ್ನುವಂತಹ ಪ್ರಶ್ನೆ ಬಂದಾಗ, ಈ ಉತ್ಪಾದಕರ ಸಮತೋಲನವನ್ನು ನಿರ್ಧರಿಸಲಿಕ್ಕೆ ಅರ್ಥಶಾಸ್ತ್ರದಲ್ಲಿ 2 ಪ್ರಮುಖ ವಿಧಾನಗಳು ಇದ್ದಾವೆ. ಉತ್ಪಾದಕರ ಸಮತೋಲನವನ್ನು ನಿರ್ಧರಿಸಲಿಕ್ಕೆ ಅರ್ಥಶಾಸ್ತ್ರದಲ್ಲಿ 2 ವಿಧಾನಗಳಿದ್ದಾವೆ. ಮೊದಲನೇ ವಿಧಾನಕ್ಕೆ ವಿ ಕಾಲ್ ಇಟ್ ಇಸ್ ಅನ್ ಟೋಟಲ್ ರೆವೆನ್ಯೂ ಅಂಡ್ ಟೋಟಲ್ ಕಾಸ್ಟ್ ಅಪ್ರೋಚ್. ಸೊ in order to decide or determine the point of the equilibrium, produces equilibrium, there are 2 methods in economics of market, or there are 2 methods in microeconomics, that is the total revenue and total cost approach. in ಕನ್ನಡದಲ್ಲಿ ನಾವು ಅದಕ್ಕೆ ಒಟ್ಟು ಆದಾಯ ಮತ್ತು ಒಟ್ಟು ವೆಚ್ಚದ ವಿಧಾನ ಅಂತ ಕರಿತೇವೆ. ಎರಡನೇದಕ್ಕೆ ನಾವು ಮಾರ್ಜಿನಲ್ ರೆವೆನ್ಯೂ ಆ್ಯಂಡ್ ಮಾರ್ಜಿನಲ್ ಕಾಸ್ಟ್ ಅಪ್ರೋಚ್ ಅಂತ ಕರಿತೇವೆ. ಸೊ ಒಂದು ಉತ್ಪಾದನೆಯಲ್ಲಿ ಒಬ್ಬ ಉತ್ಪಾದಕ ಸಮತೋಲನ ಬಿಂದುವನ್ನು ತಲುಪಿದಾನೋ ಅಥವಾ ಇಲ್ಲವೋ, ಅಥವಾ ಒಂದು ಉದ್ಯಮ ಸಮತೋಲನ ಬಿಂದುವಲ್ಲಿ ಉತ್ಪಾದನೆಯನ್ನು ಮಾಡ್ತಾ ಇದೆಯೋ ಇಲ್ಲವೋ ಅಂತ ನಾವು ಅದನ್ನು ಗುರುತುಪಡಿಸಬೇಕಾದ್ರೆ, ಅದನ್ನು ನಾವು ಅರ್ಥ ಮಾಡ್ಕೋಬೇಕಾದ್ರೆ 2 ಪ್ರಮುಖ ವಿಧಾನಗಳಿದ್ದಾವೆ. ಮೊದಲನೇದಕ್ಕೆ ನಾವು ಒಟ್ಟು ಆದಾಯ ಮತ್ತು ಒಟ್ಟು ವೆಚ್ಚದ ವಿಧಾನ ಅಂತ ಕರಿತೇವೆ. ಎರಡನೇದಕ್ಕೆ ನಾವು ಸೀಮಾಂತ ಆದಾಯ ಮತ್ತು ಸೀಮಾಂತ ವೆಚ್ಚದ ವಿಧಾನ ಅಂತ ಕರಿತೇವೆ. ಈ 2 ವಿಧಾನಗಳನ್ನು ನಾನು ತುಂಬ ಕೂಲಂಕುಷವಾಗಿ ಸವಿಸ್ತಾರವಾಗಿ ನನ್ನ ಮುಂದಿನ ಯೂನಿಟ್ 3ರಲ್ಲಿ ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆಯಲ್ಲಿ ಬೆಲೆ ಮತ್ತು ಉತ್ಪನ್ನದ ನಿರ್ಧಾರ ಅನ್ನುವಂತಹ ಒಂದು ವಿಷಯವನ್ನು ಚರ್ಚೆ ಮಾಡ್ತಿರುವಂತಹ ಸಂದರ್ಭದಲ್ಲಿ ಸಮತೋಲನ ಬಿಂದುವನ್ನು ನಿಗದಿಗೊಳಿಸುವುದು ಹೇಗೆ, ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆಯಲ್ಲಿ ಹೇಗೆ, ಏಕಸ್ವಾಮ್ಯ ಮಾರುಕಟ್ಟೆಯಲ್ಲಿ ಹೇಗೆ, ಜೊತೆಗೆ ಈ ಒಟ್ಟು ಆದಾಯ ಮತ್ತು ಒಟ್ಟು ವೆಚ್ಚದ ಮೂಲಕ ಸಮತೋಲನ ಬಿಂದುವನ್ನು ನಿಗದಿಗೊಳಿಸುವುದು ಹೇಗೆ, ಹಾಗೂ ಸೀಮಾಂತ ಆದಾಯ ಮತ್ತು ಸೀಮಾಂತ ವೆಚ್ಚದ ಮೂಲಕ ಸಮತೋಲನ ಬಿಂದುವನ್ನು ಗುರುತುಪಡಿಸುವುದು ಹೇಗೆ ಅನ್ನುವಂಥ ವಿಷಯವನ್ನು ನಾನು ನನ್ನ ಯೂನಿಟ್ 3ಯಲ್ಲಿ ನಾನು ಸವಿಸ್ತಾರವಾಗಿ ಚರ್ಚೆಯನ್ನು ಮಾಡ್ತೇನೆ. ನಾವು ಈ ಹಂತದಲ್ಲಿ ಉತ್ಪಾದಕರ ಸಮತೋಲನ ಎಂದು ನಾವು ಹೇಳಿದಾಗ, ಉತ್ಪಾದಕರ ಸಮತೋಲನ ಅನ್ನುವುದು ಒಂದು ಗರಿಷ್ಠ ಲಾಭದ ಅಥವಾ ಗರಿಷ್ಠ ಲಾಭವನ್ನು ತಂದುಕೊಡುವಂತಹ ಒಂದು ಬಿಂದುವಾಗಿದ್ದು, ಆ ಒಂದು ಸ್ಥಿತಿಯನ್ನು ಉತ್ಪಾದಕ ಅಥವಾ ಉದ್ಯಮ ತಲುಪಿದ ಮೇಲೆ ಅಲ್ಲಿ ನಿಶ್ಚಲ ಸ್ಥಿತಿಯನ್ನು ಅಂತಂದರೆ ಏನು ಹೇಳ್ತೀವಿ, ನಾವು ದಿ ಪಾಯಿಂಟ್ ಆಫ್ ಸ್ಟಾಟಿಕ್ ಅಂತ ಹೇಳ್ತೀವಿ. ಪಾಯಿಂಟ್ ಆಫ್ ಸ್ಟಾಟಿಕ್ ಅಂತ ಹೇಳಿದ್ರೇನು, ಆತ ತನ್ನ ಉತ್ಪಾದನೆಯನ್ನು ಹೆಚ್ಚಿಸುವುದಕ್ಕಾಗಲಿ ಅಥವಾ ಕಡಿಮೆಗೊಳಿಸುವುದಕ್ಕಾಗಲಿ ಇಚ್ಛೆ ಆತ ಪಡೋದಿಲ್ಲ. ಸೊ ಹಾಗಾಗಿ ಈ ಒಂದು ಈಕ್ವಿಲಿಬ್ರಿಯಮ್ ಅನ್ನು ಡಿಸೈಡ್ ಮಾಡಲಿಕ್ಕೆ 2 ಅಪ್ರೋಚ್ ಇದ್ದಾವೆ, TR ಮತ್ತು TC ಅಪ್ರೋಚು. ಎರಡನೇದು MR ಮತ್ತು MC ಅಪ್ರೋಚ್, ಅಂದರೆ ಒಟ್ಟು ಆದಾಯ ಮತ್ತು ಒಟ್ಟು ವೆಚ್ಚದ ವಿಧಾನ, ಸೀಮಾಂತ ಆದಾಯ ಮತ್ತು ಸೀಮಾಂತ ವೆಚ್ಚದ ವಿಧಾನ. ನನ್ನ ಮುಂದಿನ ಯೂನಿಟಲ್ಲಿ ನಾನು ಈ ವಿಧಾನಗಳ ಬಗ್ಗೆ ನಾನು ಸವಿಸ್ತಾರವಾಗಿ ಚರ್ಚೆಯನ್ನು ನಾನು ಮಾಡ್ತೇನೆ. ಇನ್ನು ಮುಂದುವರಿದು ಉತ್ಪಾದನೆಗೆ ಸಂಬಂಧಪಟ್ಟಂತೆ ಟೈಮ್ ಎಲಿಮೆಂಟನ್ನು ಅಂತಂದರೆ ಉತ್ಪಾದನಾ ಬಿಂಬಕ ಅನ್ನುವಂತಹದ್ದು ಸಮಯದ ಮಿತಿಗೆ ಹೇಗೆ ಒಳಪಟ್ಟಿದೆ ಅನ್ನೋದನ್ನು ನಾವು ಚರ್ಚೆಯನ್ನು ಮಾಡಬೇಕಾಗುತ್ತೆ. ಅಂತಂದರೆ ಉತ್ಪಾದಕರ ಸಮತೋಲನವನ್ನು, ಪ್ರೊಡ್ಯೂಸರ್ಸ್ ಈಕ್ವಿಲಿಬ್ರಿಯಮನ್ನು ಅರ್ಥ ಮಾಡ್ಕೊಳ್ತಿರುವಂತಹ ಈ ಹಂತದಲ್ಲಿ ಉತ್ಪಾದನೆ ಯಾವ ಸಮಯದಲ್ಲಿ ಅಥವಾ ಯಾವ ಕಾಲಾವಧಿಯಲ್ಲಿ ಉತ್ಪಾದನೆ ಯಾವ ನಿಯಮಕ್ಕೆ ಒಳಪಟ್ಟಿರುತ್ತೆ. ಇನ್ನು ತುಂಬ ನಾವು ಸರಳವಾಗಿ ಹೇಳೋದಾದರೆ, ಉತ್ಪಾದನೆ ಅನ್ನುವಂತಹದ್ದು ಯಾವ ಕಾಲಾವಧಿಯಲ್ಲಿ ಯಾವ ನಿಯಮಕ್ಕೆ ಒಳಪಟ್ಟಿರುತ್ತೆ ಅಥವಾ ಯಾವ ಇತಿಮಿತಿಗಳಿಗೆ ಒಳಪಟ್ಟಿರುತ್ತೆ ಅನ್ನೋದನ್ನು ನಾವು ಅರ್ಥ ಮಾಡ್ಕೋಬೇಕಾಗುತ್ತೆ. ಯಾಕಂತಂದರೆ ನಾವು ಉತ್ಪಾದನಾ ಬಿಂಬಕ ಅಂತ ಈ ಹಿಂದೆ ಚರ್ಚೆ ಮಾಡ್ಕೊಂಡಿದ್ದೀವಿ, ಪ್ರೊಡಕ್ಷನ್ ಫಂಕ್ಷನ್ಸ್ ಅಂತ ಹೇಳ್ತೇವೆ. ಪ್ರೊಡಕ್ಷನ್ ಫಂಕ್ಷನ್ನಲ್ಲಿ ನಾವೇನು ಹೇಳಿದ್ದೇವೆ, ಪ್ರೊಡಕ್ಷನ್ ಫಂಕ್ಷನ್ ಇಸ್ ನಥಿಂಗ್ ಬಟ್ ದ ಮ್ಯಾಥಮೆಟಿಕಲ್ ಆರ್ ಟೆಕ್ನಿಕಲ್
ಮ್ಯಾಥಮೆಟಿಕಲ್ ರಿಲೇಶನ್ಶಿಪ್ ಬಿಟ್ವೀನ್ ದ ಇನ್ಪುಟ್ಸ್ ಆ್ಯಂಡ್ ಔಟ್ಪುಟ್ ಅಂತ ಹೇಳಿದ್ದೇವೆ. ಅಂತಂದರೆ ಆದಾನ ಮತ್ತು ಪ್ರತಿದಾನಗಳಿಗಿರುವಂತಹ ಒಂದು ತಾಂತ್ರಿಕ ಸಂಬಂಧವನ್ನು ಅಥವಾ ಗಣಿತಾತ್ಮಕ ಸಂಬಂಧವನ್ನು ನಾವು ಉತ್ಪಾದನಾ ಕಾರ್ಯ ಅಂತ ಕರಿತೇವೆ. ಅಂತಂದರೆ ಎಷ್ಟು ಪ್ರಮಾಣದ ಆದಾನಗಳನ್ನು ಬಳಸ್ಕೊಂಡು ಎಷ್ಟು ಪ್ರಮಾಣದ ಪ್ರತಿದಾನಗಳನ್ನು ನಾವು ಉತ್ಪಾದನೆ ಮಾಡ್ತೇವೆ ಅನ್ನುವುದನ್ನು ನಾವು ಉತ್ಪಾದನಾ ಬಿಂಬಕ ಅನ್ನುವಂತಹ ಒಂದು ಸಮೀಕರಣದ ಮೂಲಕ ನಾವು ಹೇಳ್ತೇವೆ. ಆದರೆ ಈ ಉತ್ಪಾದನಾ ಬಿಂಬಕ ಅನ್ನುವುದು ಅದು ಕಾಲದ ಮಿತಿಗೆ ಒಳಪಟ್ಟಿದೆ ಅಥವಾ ಅದು ಸಮಯದ ಮಿತಿಗೆ ಒಳಪಟ್ಟಿದೆ. ಈ ಉತ್ಪಾದನಾ ಬಿಂಬಕವನ್ನು ನಾವು ಶಾರ್ಟ್ ರನ್ ಪ್ರೊಡಕ್ಷನ್ ಫಂಕ್ಷನ್ ಹಾಗೂ ಲಾಂಗ್ ರನ್ ಪ್ರೊಡಕ್ಷನ್ ಫಂಕ್ಷನ್ ಆಗಿ ನಾವು ವರ್ಗೀಕರಣವನ್ನು ಮಾಡಬಹುದು. ನಾವೀಗಾಗಲೇ ಚರ್ಚೆ ಮಾಡಿದ್ದೇವೆ. ಕೆಲ ಉತ್ಪಾದನಾಂಗಗಳು ಅಲ್ಪಾವಧಿಯಲ್ಲಿ ಸ್ಥಿರವಾಗಿರ್ತವೆ, ಇನ್ನು ಕೆಲ ಉತ್ಪಾದನಾಂಗಗಳು ಅಲ್ಪಾವಧಿಯಲ್ಲಿ ಬದಲಾವಣೆಗೆ ಒಳಪಡ್ತವೆ. ಅಂದರೆ ಅಲ್ಪಾವಧಿಯಲ್ಲಿ ಎಲ್ಲ ಉತ್ಪಾದನಾಂಗಗಳನ್ನು ಹೆಚ್ಚಿಸಲಿಕ್ಕೆ ಬರೋದಿಲ್ಲ. ಒಬ್ಬ ಉತ್ಪಾದಕ ಜಾಸ್ತಿ ಪ್ರಮಾಣದ ಉತ್ಪನ್ನವನ್ನು ಉತ್ಪಾದನೆ ಮಾಡಲಿಕ್ಕೆ ಇಚ್ಛೆ ಪಟ್ಟಲ್ಲಿ ತಾನು ಹೆಚ್ಚಿನ ಪ್ರಮಾಣದ ಉತ್ಪಾದನೆಯನ್ನು ಮಾಡಲಿಕ್ಕಾಗಿ ಉತ್ಪಾದನಾಂಗಗಳನ್ನು ಹೆಚ್ಚಿಸಬೇಕಾಗುತ್ತೆ. ಆದರೆ ಎಲ್ಲ ಉತ್ಪಾದನಾಂಗಗಳನ್ನು ಹೆಚ್ಚಿಸಲಿಕ್ಕೆ ಬರೋದಿಲ್ಲ ಅಲ್ಪಾವಧಿಯಲ್ಲಿ. ಹಾಗಾಗಿ ಅಲ್ಪಾವಧಿಯಲ್ಲಿ ಉತ್ಪಾದನಾಂಗಗಳನ್ನು ನಾವು ಸ್ಥಿರ ಉತ್ಪಾದನಾಂಗಗಳು ಮತ್ತು ಬದಲಾಯಿಸುವ ಉತ್ಪಾದನಾಂಗಗಳು ಅಂತ ನಾವು ಎರಡು ರೀತಿಯಲ್ಲಿ ಡಿವೈಡನ್ನು ಮಾಡಬಹುದು. ಫಿಕ್ಸ್ಡ್ ಫ್ಯಾಕ್ಟರ್ಸ್ ಆ್ಯಂಡ್ ವೇರಿಯಬಲ್ ಫ್ಯಾಕ್ಟರ್ಸ್ ಅಂತ ಹೇಳ್ತೇವೆ. ಸೊ ಈ ಉತ್ಪಾದನೆ ಅನ್ನುವಂತಹದ್ದು ಅಲ್ಪಾವಧಿಯಲ್ಲಿ ಈ ಒಂದು ಕಾಲದ ಮಿತಿಗೆ ಒಳಪಟ್ಟಿರುತ್ತೆ. ಎಷ್ಟು ನಮಗೆ ಜಾಸ್ತಿ ಉತ್ಪಾದನೆ ಮಾಡಲಿಕ್ಕೆ ನಾವು ಇಚ್ಛೆ ಪಡ್ತೇವೆಯೋ ನಮ್ಮ ಉತ್ಪಾದನೆಯನ್ನು ದ್ವಿಗುಣಗೊಳಿಸಲಿಕ್ಕಾಗಲಿ ಅಥವಾ 3 ಪಟ್ಟು ಹೆಚ್ಚಿಸಲಿಕ್ಕೆ ಅಥವಾ 4 ಪಟ್ಟು ಹೆಚ್ಚಿಸಲಿಕ್ಕೆ ಎಲ್ಲ ಉತ್ಪಾದನಾಂಗಗಳನ್ನು ಹೆಚ್ಚಿಸಲಿಕ್ಕೆ ಅಲ್ಪಾವಧಿಯಲ್ಲಿ ಬರೋದಿಲ್ಲ. ಕಾರಣ ಏನು? ಉತ್ಪಾದನಾಂಗಗಳು ಕೆಲವು ಸ್ಥಿರವಾಗಿರ್ತವೆ, ಇನ್ನು ಕೆಲವು ಬದಲಾಗುವ ಉತ್ಪಾದನಾಂಗಗಳಾಗಿರ್ತವೆ. ಹಾಗಾಗಿ ಅಲ್ಪಾವಧಿಯಲ್ಲಿ ಉತ್ಪಾದನಾ ಬಿಂಬಕ ಅನ್ನುವಂಥದ್ದು ಕೂಡ ಸ್ವಲ್ಪ ಭಿನ್ನವಾಗಿರುತ್ತದೆ. ಅದನ್ನು ಒಂದು ಸಮೀಕರಣದ ಮೂಲಕ ನಾವು ಹೇಳಿದ್ದೇವೆ. ಏನು ಹೇಳಿದ್ದೀವಿ? ಈ ಒಂದು ಸಮೀಕರಣದಲ್ಲಿ ಕ್ವಾಂಟಿಟಿ ಈಸ್ ಈಕ್ವಲ್ ಟು ಫಂಕ್ಷನ್ ಆಫ್ ಎ ಬಾರ್ ಬಿ ಸಿ ಎನ್ ಆ್ಯಂಡ್ ಟಿ ಅಂತ ಹೇಳಿದ್ದೇವೆ. ಅಂದರೆ ಈ ಒಂದು ಸಮೀಕರಣದಲ್ಲಿ ನಾವು ಸ್ಟಾರ್ ಮಾರ್ಕನ್ನು ಹಾಕಿರುವಂತಹದ್ದನ್ನು ನಾವು ಅಬ್ಸರ್ವನ್ನು ಮಾಡಬಹುದು. ಎ ಬಾರ್ ಅನ್ನೋದು ಸ್ಟ್ರೋಕ್ ಅಂತ ಹೇಳ್ತೇವೆ. ಅಂದರೆ ಅದೊಂದು ಅಡ್ಡಗೆರೆ ಇದೆಯಲ್ಲ, ಆ ಒಂದು ಅಡ್ಡಗೆರೆ ಏನು ಮಾಡಿದೆ ಅಂತ ಹೇಳಿದ್ರೆ ಸ್ಥಿರ ಉತ್ಪಾದನಾಂಗಗಳು ಮತ್ತು ಬದಲಾಗುವ ಉತ್ಪಾದನಾಂಗಗಳು ಅಂತ ವರ್ಗೀಕರಣವನ್ನು ಸೂಚಿಸುತ್ತೆ. ಈ ಬಾರ್ ಅಥವಾ ಈ ಅಡ್ಡಗೆರೆ ನಾವು ಎ ಮತ್ತು ಬಿ ನ ಮಧ್ಯೆ ಎಳೆದಿರುವಂತಹ ಅಡ್ಡಗೆರೆ ಏನಿದೆಯಲ್ವಾ, ಅದನ್ನು ನಾವು ಸ್ಟ್ರೋಕ್ ಅಂತ ಕರಿತೇವೆ ಅಥವಾ ಅದನ್ನು ನಾವು ಬಾರ್ ಅಂತ ಹೇಳ್ತೇವೆ. ಆ ಒಂದು ಸ್ಲ್ಯಾಶ್ ಇದೆಯಲ್ಲ, ಅದು ಏನನ್ನ ರೆಪ್ರೆಸೆಂಟ್ ಅನ್ನ ಮಾಡ್ತಾ ಇದೆ ಅಂತಂದ್ರೆ ಡಿವಿಷನ್ ಬಿಟ್ವೀನ್ ದ ಫಿಕ್ಸ್ಡ್ ಫ್ಯಾಕ್ಟರ್ಸ್ ಅಂಡ್ ದ variable factors. Mean where this question arises only during the short period. In the short period, the factors of production can be divided as a fixed factors and the variable factors. So therefore, the production function equation will be like this. Quantity is a function of A bar B C N T. So T ಮೇಲೆ ಒಂದು ಅಡ್ಡಗೆರೆಯನ್ನು ಎಳೆದಿದ್ದೇವೆ. ಅದೇನು ಸೂಚಿಸ್ತಾ ಇದೆ ಅಂತ ಹೇಳಿದ್ರೆ technology will be remaining the same. And means there is no changes in the technology. For the sake of discussion ನಾವು ತಂತ್ರಜ್ಞಾನ ಕೂಡ ಏನಾಗಿರುತ್ತೆ, ಸ್ಥಿರವಾಗಿರುತ್ತೆ ಅನ್ನುವಂಥದ್ದನ್ನು ಆ ಟಿ ಮೇಲೆ ಎಳೆದಿರುವಂತಹ ಅಡ್ಡಗೆರೆಯಲ್ಲಿ ಸೂಚಿಸುತ್ತೆ. ಈ ಬಿ ಸಿ ಎನ್ ಅನ್ನುವಂತಹ ಲೆಟರ್ಸ್ ಅನ್ನುವಂತಹದ್ದು ಉತ್ಪಾದನಾಂಗಗಳನ್ನು ರೆಪ್ರೆಸೆಂಟ್ ಅನ್ನ ಮಾಡ್ತಾ ಇದ್ದು, ಅದು ಸ್ಟಾರ್ ಅದ್ರ ಮೇಲೆ ಬರೆದಿರುವಂತಹ ಉದ್ದೇಶ ಏನಪ್ಪಾ ಅಂತಂದ್ರೆ ಆ ಬಿ ಸಿ ಎನ್ ಅನ್ನುವಂತಹವು ಸ್ಥಿರ ಉತ್ಪಾದನಾಂಗಗಳಾಗಿದ್ದಾವೆ. ಬಿ ಸಿ ಎನ್ ಅನ್ನುವಂತಹದ್ದು ಇಂತಹ ಉತ್ಪಾದನಾಂಗಗಳು ಸ್ಥಿರ ಉತ್ಪಾದನಾಂಗಗಳಾಗಿದ್ದಾವೆ. ಬಿ ಸಿ ಎನ್ ವಿಚ್ ಆರ್ ಹ್ಯಾವಿಂಗ್ ಎನ್ ಸ್ಟಾರ್ ಮಾರ್ಕ್ ಆನ್ ದ ಟಾಪ್ ರೆಪ್ರೆಸೆಂಟ್ ದ ಫಿಕ್ಸ್ಡ್ ಫ್ಯಾಕ್ಟರ್ಸ್ with regard to the A does not have any star mark on its head, right? ಆ ಎ ಅನ್ನೋದ್ರ ಮೇಲೆ ನಾವು ಯಾವುದೇ ಸ್ಟಾರ್ ಮಾರ್ಕ್ ಅನ್ನು ಹಾಕಿಲ್ಲ. ಹಾಗಾದ್ರೆ ಎ ಅನ್ನೋದನ್ನ ಏನು ರೆಪ್ರೆಸೆಂಟ್ ಅನ್ನ ಮಾಡ್ತಾ ಇದೆ ಅಂತ ಹೇಳಿದ್ರೆ ಎ ಅನ್ನುವುದು ಬದಲಾಗುವ ಉತ್ಪಾದನಾಂಗ ಅಂತ ರೆಪ್ರೆಸೆಂಟ್ ಅನ್ನ ಮಾಡ್ತಾ ಇದೆ. ಸೊ ಇನ್ ಶಾರ್ಟ್ ಪೀರಿಯಡ್ ಪ್ರೊಡಕ್ಷನ್ ಫಂಕ್ಷನ್ ಈಕ್ವೇಶನ್ ಈಸ್ Q is equal to function of, mean quantity is a function of A stroke BCN and
ಟಿ ಅಂತ ಹೇಳ್ತೇವೆ. ಸೊ ಓವರ್ ಆಲ್ ABCNT ಏನ್ ರೆಪ್ರೆಸೆಂಟ್ ಅನ್ನ ಮಾಡ್ತವೆ? ದೇರ್ ಆರ್ ಆಲ್ ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್. ABCNT ಅನ್ನುವಂಥದ್ದೆಲ್ಲವೂ ಕೂಡ ಏನದು? ಉತ್ಪಾದನಾಂಗಗಳು. ಈ ಉತ್ಪಾದನಾಂಗಗಳನ್ನ ಎರಡು ರೀತಿಯಲ್ಲಿ ಡಿವೈಡ್ ಅನ್ನ ಮಾಡಿದೆ. ಆ ಸ್ಟ್ರೋಕ್ ಇದೆಯಲ್ಲ, ಆ ಸ್ಟ್ರೋಕ್ ಅಥವಾ ಒಂದು ಅಡ್ಡಗೆರೆ ಇದೆಯಲ್ಲ, ಈ ABCNT ಎನ್ನುವಂತಹ ಉತ್ಪಾದನಾಂಗಗಳನ್ನ ಇಬ್ಬಗೆಯಾಗಿ ಡಿವೈಡ್ ಮಾಡಿದೆ. ಒಂದನೇದೇನು? ಬರೇ ಎನ ತಲೆ ಮೇಲೆ ಯಾವುದೇ ಒಂದು ಸ್ಟಾರ್ ಮಾರ್ಕ್ ಅನ್ನ ನಾವು ಇಲ್ಲಿ ಕಾಣ್ತಾ ಇಲ್ಲ. ಆ ಎನ್ನುವಂತಹದ್ದು ಎಂತಹ ಉತ್ಪಾದನಾಂಗ ಆಗಿದೆ? ಇಲ್ಲಿ ಅದು ಬದಲಾಗುವ ಉತ್ಪಾದನಾಂಗ. ಅಂದ್ರೆ ಉತ್ಪಾದನೆಯನ್ನ ಹೆಚ್ಚಿಸಲಿಕ್ಕೆ ಇದರ ಪ್ರಮಾಣವನ್ನ ದ್ವಿಗುಣಗೊಳಿಸಬಹುದು, 3 ಪಟ್ಟು 4 ಪಟ್ಟು, ನೀವು ಎಷ್ಟು ಪಟ್ಟು ಬೇಕಾದ್ರೂ ಕೂಡ ನಾವು ಅದನ್ನ ಹೆಚ್ಚಿಸ್ಕೋಬಹುದು ಎ ಅನ್ನುವಂತಹ ಉತ್ಪಾದನಾಂಗ. BCN ಅನ್ನುವಂತಹವು ಅವು ಸ್ಥಿರ ಉತ್ಪಾದನಾಂಗಗಳಾಗಿದ್ದು ಉತ್ಪಾದನೆಯನ್ನು ಹೆಚ್ಚಿಸಲಿಕ್ಕಾಗಿ ಈ ಉತ್ಪಾದನಾಂಗಗಳಲ್ಲಿ ಯಾವುದೇ ಬದಲಾವಣೆ ಮಾಡಲಿಕ್ಕೆ ಬರೋದಿಲ್ಲ. ಅವೆಲ್ಲ ಏನಾಗಿರ್ತವೆ? ಫಿಕ್ಸ್ಡ್ ಆಗಿರ್ತವೆ. ಟಿ ಇದೆಯಲ್ಲ, ನಾರ್ಮಲಿ ಟಿ ಮೇಲೆ ಅಡ್ಡಗೆರೆಯನ್ನು ಇಳಿದಿದ್ದೀವಿ. ಅದು ನಾರ್ಮಲಿ ಇನ್ ದ ಶಾರ್ಟ್ ಪೀರಿಯಡ್ ಆಲ್ಸೋ ಆಸ್ ವೆಲ್ ಎಸ್ ಇನ್ ದ ಲಾಂಗ್ ಪೀರಿಯಡ್ ಆಲ್ಸೋ. ನಾವು ಚರ್ಚೆಯ ದೃಷ್ಟಿಯಿಂದ ಟೆಕ್ನಾಲಜಿ ವಿಲ್ ಬಿ ರಿಮೈನಿಂಗ್ ದ ಸೇಮ್ ಅಂತ ಹೇಳಲಿಕ್ಕೆ ವಿ ವಿಲ್ ರೈಟ್ ದಟ್ ಇನ್ ದ ಸ್ಮಾಲ್ ಡ್ಯಾಶ್ ಆನ್ ದ ಟಾಪ್ ಆಫ್ ದ ಟಿ, ರೈಟ್? ದಟ್ ಇಂಡಿಕೇಟ್ಸ್ ಟೆಕ್ನಾಲಜಿ ರಿಮೇನ್ಸ್ ದ ಸೇಮ್ ಅಂತ ಹೇಳಿ. ಸೊ ಅಲ್ಪಾವಧಿಯಲ್ಲಿ ಉತ್ಪಾದನಾ ಬಿಂಬಕ ಅನ್ನುವಂತಹದ್ದು ಅದು ಈ ಬದಲಾಗುವ ಉತ್ಪಾದನಾಂಗಗಳ ಹಾಗೂ ಉತ್ಪನ್ನದ ಒಂದು ಸಂಬಂಧವನ್ನು ರೆಪ್ರೆಸೆಂಟ್ ಅನ್ನ ಮಾಡುತ್ತೆ. ಅಲ್ಪಾವಧಿಯಲ್ಲಿ ಉತ್ಪಾದನಾ ಬಿಂಬಕ ಅನ್ನುವಂತಹದ್ದು ಏನನ್ನ ರೆಪ್ರೆಸೆಂಟ್ ಅನ್ನ ಮಾಡುತ್ತೆ? ಈ ಬದಲಾಗುವ ಉತ್ಪಾದನಾಂಗ ಹಾಗೂ ಉತ್ಪನ್ನದ ಒಂದು ಸಂಬಂಧವನ್ನ ರೆಪ್ರೆಸೆಂಟ್ ಅನ್ನ ಮಾಡುತ್ತೆ. ಬದಲಾಗುವ ಉತ್ಪಾದನಾಂಗದ ಪ್ರಮಾಣ ಹೆಚ್ಚಿಸ್ತಾ ಹೋದಂತೆಲ್ಲ ಉತ್ಪನ್ನ ಹೆಚ್ಚಾಗುತ್ತೋ ಅಥವಾ ಕಡಿಮೆ ಆಗುತ್ತೋ ಅಥವಾ ಯಾವ ಸ್ಥಿತಿಯಲ್ಲಿ ಇರುತ್ತೆ ಅನ್ನೋದನ್ನ ನಾವು ಚರ್ಚೆಯನ್ನ ಮಾಡ್ತೇವೆ ಮುಂದುವರೆದು. ಓವರ್ ಆಲ್ ಪ್ರೊಡಕ್ಷನ್ ಫಂಕ್ಷನ್ ಇನ್ ದ ಶಾರ್ಟ್ ರನ್ ಕನ್ಸಿಸ್ಟ್ ಆಫ್ the both two types of the factors. One is a fixed factor and another is a variable factor ಅಂತ ಹೇಳ್ತೇವೆ. Now with regard to the long run, ಈಗ ಲಾಂಗ್ ರನ್ ಅಂತಂದ್ರೆ ಏನು? ನಾರ್ಮಲಿ the term long run is defined as a period of time long enough to permit variations in the inputs of all factors of production employed by the firm. ಅಂದರೆ ದೀರ್ಘಾವಧಿ ಎಂದರೆ ಏನು? ಸಾಮಾನ್ಯವಾಗಿ ದೀರ್ಘಾವಧಿ ಅಂತ ಹೇಳಿದರೆ ಅದೊಂದು ಸಾಕಷ್ಟು ಸಮಯಾವಕಾಶವನ್ನು ಹೊಂದಿದ್ದು ಉತ್ಪಾದನೆಯನ್ನು ಹೆಚ್ಚಿಸಲಿಕ್ಕೆ ಎಲ್ಲ ಉತ್ಪಾದನಾಂಗಗಳ ಪ್ರಮಾಣವನ್ನು ಹೆಚ್ಚಿಸುವಷ್ಟು ಸಾಕಷ್ಟು ಸಮಯಾವಕಾಶ ಅಲ್ಲಿ ಇರುತ್ತೆ. ಅಂದರೆ ದೀರ್ಘಾವಧಿಯಲ್ಲಿ ಇನ್ ಆರ್ಡರ್ ಟು ಡಬಲ್ ದ ಪ್ರೊಡಕ್ಷನ್, ಉತ್ಪಾದನೆಯನ್ನು ಡಬಲ್ ಮಾಡೋದು, ಟ್ರಿಪಲ್ ಮಾಡೋದು, ಕ್ವಾಡ್ರಪಲ್ ಮಾಡೋದು, ಅಂದರೆ 4 ಪಟ್ಟು ಅನ್ನೋದನ್ನು ಹೆಚ್ಚಿಸಲಿಕ್ಕೆ ಯಾವ ಉತ್ಪಾದನಾಂಗಗಳು ನಮಗೆ ಅಗತ್ಯವಾಗಿರ್ತಾವೋ ಎಲ್ಲ ಉತ್ಪಾದನಾಂಗಗಳು ಕೂಡ ಹೆಚ್ಚಿಸುವಂತಹ ಸಾಕಷ್ಟು ಸಮಯಾವಕಾಶ ಇರುತ್ತೆ. ಇದನ್ನು ನಾವೇನಂತ ಕರಿತಾ ಇದ್ದೇವೆ? ದೀರ್ಘಾವಧಿ ಅಂತ ಕರಿತಾ ಇದ್ದೇವೆ. ದೀರ್ಘಾವಧಿಯಲ್ಲಿ ಯಾವೊಂದು ಉತ್ಪಾದನಾಂಗವು ಕೂಡ ಸ್ಥಿರವಾಗಿ ಇರೋದಿಲ್ಲ. ಇನ್ ದ ಲಾಂಗ್ ರನ್ no factors of production will be fixed. All factors of the production will be variable. That bifurcation between the fixed factors and the variable factors, that we can see only in the short period but not in the long run. So in the long run the production function equation will be like this. How? The quantity is a function of ABCNT ಅಂತ ಹೇಳಿದ್ದೇವೆ. So ABCNT represents what here? It represents the factors of the production. That ABCN does not consist in a star mark on the top. ನಾನು ಶಾರ್ಟರ್ನಲ್ಲಿ ತೋರಿಸಿದ ಹಾಗೆ, ಶಾರ್ಟರ್ನಲ್ಲಿ ತೋರಿಸಿರುವಂತಹ ಈ ಈಕ್ವೇಷನ್ ಅಲ್ಲಿ ಎನ ಮೇಲೆ ಯಾವುದೇ ಸ್ಟಾರ್ ಮಾರ್ಕ್ ಇಲ್ಲ, BCN ನ ಮೇಲೆ ಸ್ಟಾರ್ ಮಾರ್ಕ್ ಇದೆ. ಈ ಈಕ್ವೇಷನ್ ಅಲ್ಲಿ ಲಾಂಗ್ ಪೀರಿಯಡ್ ಅಲ್ಲಿ ಕ್ವಾಂಟಿಟಿ ಇಸ್ ಅ ಫಂಕ್ಷನ್ ಆಫ್ ABCN ಅಂತ ಹೇಳಿದಾಗ ABCN ನ ಮೇಲೆ ಯಾವುದೇ ತರಹದ ಒಂದು ನಾವು ನಕ್ಷತ್ರ ಚಿಹ್ನೆ ಅಥವಾ ಸ್ಟಾರ್ ಮಾರ್ಕ್ ಅನ್ನು ನಾವು ಇಟ್ಟಿಲ್ಲ. ಕಾರಣ ಏನಪ್ಪಾ ಅಂತಂದ್ರೆ ಆ ಎಲ್ಲಾ ಉತ್ಪಾದನಾಂಗಗಳು ಕೂಡ ಏನಾಗಿದ್ದಾವೆ? ಬದಲಾಗುವಂತಹ ಉತ್ಪಾದನಾಂಗಗಳಾಗಿರ್ತವೆ. ಜೊತೆಗೆ ಈ ಶಾರ್ಟ್ ರನ್ ಈಕ್ವೇಷನ್ಗೂ ಲಾಂಗ್ ರನ್ ಈಕ್ವೇಷನ್ಗೂ ವ್ಯತ್ಯಾಸ ಮತ್ತೆ ನೀವು ಅಬ್ಸರ್ವ್ ಮಾಡೋದಾದ್ರೆ, ಶಾರ್ಟ್ ರನ್ ಪ್ರೊಡಕ್ಷನ್ ಫಂಕ್ಷನ್ ಅಲ್ಲಿ ಸ್ಟ್ರೋಕ್ ಇದೆ. ಅಷ್ಟು ಅಡ್ಡಗೆರೆ ಇದೆಯಲ್ಲ, ಅದು ಡಿವೈಡ್ಸ್ ದ ಫಿಕ್ಸ್ಡ್ ಫ್ಯಾಕ್ಟರ್ಸ್ ಅಂಡ್ ದ ವೇರಿಯಬಲ್ ಫ್ಯಾಕ್ಟರ್ಸ್. ವೆರೈಸ್ ಇನ್ ಕೇಸ್ ಆಫ್ ದಿ ಲಾಂಗ್ ರನ್ ಅಲ್ಲಿ ABCN ಅನ್ನುವಂತಹ ಉತ್ಪಾದನಾಂಗಗಳನ್ನು ಯಾವುದೇ ಸ್ಟ್ರೋಕು ಅಲ್ಲಿ ಡಿವೈಡ್ ಅನ್ನ ಮಾಡಲಿಲ್ಲ. ಅಂದ್ರೆ ಅರ್ಥ ಏನು? ಎಲ್ಲ ಉತ್ಪಾದನಾಂಗಗಳು ಕೂಡ ಬದಲಾಗುವ ಉತ್ಪಾದನಾಂಗಗಳಾಗಿರ್ತವೆ ಲಾಂಗ್ ಪೀರಿಯಡ್ ಅಲ್ಲಿ.
T, of course, that represents the technology, and in the long run also, we assume that technology held constant ಅಂತ ಹೇಳ್ತೇವೆ. ಫಾರ್ ದಿ ಸೇಕ್ ಆಫ್ ಡಿಸ್ಕಷನ್ ಅದು, ಫಾರ್ ದ ಸೇಕ್ ಆಫ್ ಅನಾಲಿಟಿಕಲ್ ರೆಪ್ರೆಸೆಂಟೇಷನ್ಸ್ಗೆ ನಾವು ಟೆಕ್ನಾಲಜಿ ವಿಲ್ ಬಿ ರಿಮೈನಿಂಗ್ ದ ಸೇಮ್. ಯಾಕಂತಂದ್ರೆ ಅದನ್ನು ನಾವು ಅಸ್ಯೂಮ್ ಮಾಡ್ಕೊಂಡಿಲ್ಲ ಅಂತಂದ್ರೆ ದ ಇಂಪ್ಯಾಕ್ಟ್ ಆನ್ ದಿ ಪ್ರೊಡಕ್ಷನ್ ವಿ ಕೆನಾಟ್ ಅಸೆಸ್ ವೆರಿ ಈಸಿಲಿ. ನಾವು ಉತ್ಪಾದನೆ ಮೇಲೆ ಅದರ ಪರಿಣಾಮವನ್ನು ಅಥವಾ ಪ್ರಭಾವವನ್ನು ನಾವು ಸ್ಥಿರವಾಗಿರುತ್ತೆ ಅಂತ ನಾವು ಅಸ್ಯೂಮ್ ಮಾಡ್ಕೊಳ್ಳದೆ ಇದ್ರೆ, ಉತ್ಪಾದನೆ ಯಾವ ಹಂತಕ್ಕೆ ಒಳಪಟ್ಟಿರುತ್ತೆ, ಉತ್ಪಾದನೆ ಹೆಚ್ಚಾಗಿದ್ದು ಯಾವ ಕಾರಣಗಳಿಗಾಗಿ, ಕಡಿಮೆ ಆಗಿದ್ದು ಯಾವ ಕಾರಣಗಳಿಗಾಗಿ ಅನ್ನುವಂತಹದ್ದನ್ನು ನಾವು ಲೆಕ್ಕಾಚಾರ ಮಾಡೋದು ಕಷ್ಟ ಆಗ್ಬಿಡುತ್ತೆ. ಓವರ್ ಆಲ್ ನನ್ನ ಇವತ್ತಿನ ಚರ್ಚೆಯಲ್ಲಿ 3 ಪ್ರಮುಖ ವಿಷಯವನ್ನು ನಾನು ಚರ್ಚೆಯನ್ನು ಮಾಡಿದ್ದೇನೆ. ಮೊದಲನೆಯದು ನಾನು ಚರ್ಚೆಯನ್ನು ಮಾಡಿರುವಂಥದ್ದು ಪ್ರೊಡ್ಯೂಸರ್ಸ್ ಈಕ್ವಿಲಿಬ್ರಿಯಂ. ಪ್ರೊಡ್ಯೂಸರ್ಸ್ ಈಕ್ವಿಲಿಬ್ರಿಯಂ ಅಂತಂದ್ರೆ ಏನು ಹೇಳಿದ್ದೀನಿ, ಒಂದು ಉದ್ಯಮ ತಲುಪುವಂತಹ ಒಂದು ನಿಶ್ಚಲ ಸ್ಥಿತಿ. ಆ ನಿಶ್ಚಲ ಸ್ಥಿತಿಯನ್ನು ದಾಟಿ ಯಾವೊಬ್ಬ ಉದ್ಯಮ ಅಥವಾ ಯಾವೊಬ್ಬ ಉತ್ಪಾದಕನು ಉತ್ಪಾದನೆಯನ್ನು ಹೆಚ್ಚಿಸುವುದಾಗಲಿ ಅದನ್ನು ಕಡಿಮೆ ಮಾಡುವುದಕ್ಕಾಗಲಿ ಇಚ್ಛೆ ಪಡುವುದಿಲ್ಲ. ಕಾರಣ ಆ ಒಂದು ಸಮತೋಲನ ಬಿಂದುವಿನಲ್ಲಿ ಗರಿಷ್ಠ ಲಾಭ ಸಿಗ್ತಾ ಇರುತ್ತೆ, ಮ್ಯಾಕ್ಸಿಮಮ್ ಪ್ರಾಫಿಟ್ ಸಿಗ್ತಾ ಇರುತ್ತೆ. ದಟ್ ಈಸ್ ದ ಏಮ್ ಆಫ್ ದಿ ಪ್ರೊಡ್ಯೂಸರ್ ಆಕ್ಚುಲಿ. ಎರಡನೇದಾಗಿ ಪ್ರೊಡ್ಯೂಸರ್ಸ್ ಈಕ್ವಿಲಿಬ್ರಿಯಂ ಅನ್ನು ಐಡೆಂಟಿಫೈ ಮಾಡಲಿಕ್ಕೆ ದೇರ್ ಆರ್ 2 ಮೆಥಡ್ಸ್ ಅಂತ ಹೇಳಿದ್ದೇನೆ. ಉತ್ಪಾದಕರ ಸಮತೋಲನವನ್ನು ಗುರುತುಪಡಿಸಲಿಕ್ಕೆ 2 ವಿಧಾನಗಳಿದ್ದಾವೆ, TR ಮತ್ತು TC ಅಪ್ರೋಚ್, ಒಟ್ಟು ಆದಾಯ ಮತ್ತು ಒಟ್ಟು ವೆಚ್ಚದ ವಿಧಾನ ಅಂತ ಹೇಳ್ತೀವಿ ಮೊದಲನೆಯದು. ಎರಡನೇದಕ್ಕೆ ನಾವು MRMC ಅಪ್ರೋಚ್ ಅಂದರೆ ಸೀಮಾಂತ ಆದಾಯ ಮತ್ತು ಸೀಮಾಂತ ವೆಚ್ಚದ ವಿಧಾನ ಅಂತ ಹೇಳ್ತೇವೆ. ಮೂರನೇ ವಿಷಯ ನಾನು ಇವತ್ತು ಚರ್ಚೆಯನ್ನು ಮಾಡಿರುವಂಥದ್ದು ಏನಪ್ಪಾ ಅಂತ ಹೇಳಿದ್ರೆ ಟೈಮ್ ಎಲಿಮೆಂಟ್ ಅಂಡ್ ಪ್ರೊಡಕ್ಷನ್ ಫಂಕ್ಷನ್. ಅಂದರೆ ಉತ್ಪಾದನಾ ಬಿಂಬಕ ಸಮಯದ ಮಿತಿಗೆ ಒಳಪಟ್ಟಿರುತ್ತೆ. ಅಲ್ಪಾವಧಿಯಲ್ಲಿ ಎಲ್ಲ ಉತ್ಪಾದನಾಂಗಗಳನ್ನು ಹೆಚ್ಚಿಸಲಿಕ್ಕೆ ಬರೋದಿಲ್ಲ. ಕೆಲ ಉತ್ಪಾದನಾಂಗಗಳು ಸ್ಥಿರವಾಗಿರ್ತವೆ, ಇನ್ನು ಕೆಲ ಉತ್ಪಾದನಾಂಗಗಳು ಬದಲಾವಣೆಗೆ ಒಳಪಡ್ತವೆ. ದೀರ್ಘಾವಧಿಯಲ್ಲಿ ಎಲ್ಲ ಉತ್ಪಾದನಾಂಗಗಳನ್ನು ನಾವು ಹೆಚ್ಚಿಸಲಿಕ್ಕೆ ಸಾಧ್ಯ ಆಗುತ್ತೆ. ಸ್ಥಿರ ಮತ್ತು ಬದಲಾಗುವ ಉತ್ಪಾದನಾಂಗ ಅನ್ನುವಂಥ ವರ್ಗೀಕರಣ ಇರುವುದಿಲ್ಲ. ಸೊ ಹಾಗಾಗಿ ನನ್ನ ಮುಂದಿನ ಚರ್ಚೆಯಲ್ಲಿ ಅಲ್ಪಾವಧಿಯಲ್ಲಿ ಉತ್ಪಾದನೆ ಒಳಗೊಳ್ಳುವಂತಹ ಅಥವಾ ಹಾದು ಹೋಗುವಂತಹ ಒಂದು ನಿಯಮಗಳೇನು, ಉತ್ಪಾದನೆ ಹೇಗಿರುತ್ತೆ ಅಲ್ಪಾವಧಿಯಲ್ಲಿ ಅನ್ನೋದನ್ನು ನಾನು ಚರ್ಚೆಯನ್ನು ಮಾಡ್ತೇನೆ. ತದನಂತರದಲ್ಲಿ ದೀರ್ಘಾವಧಿಯಲ್ಲಿ ಉತ್ಪಾದನೆ ಯಾವ ಯಾವ ನಿಯಮಕ್ಕೆ ಒಳಪಟ್ಟಿರುತ್ತೆ ಅನ್ನೋದನ್ನು ನಾನು ಚರ್ಚೆಯನ್ನು ಮಾಡ್ತೇನೆ. ಅಲ್ಲಿವರೆಗೆ ಒಂದು ಸಣ್ಣ ವಿರಾಮ. ಜೈ ಹಿಂದ್.